ಜೀವನವನ್ನು ಯಾವ ತರ ರಕ್ಷಣೆ ಮಾಡಬೇಕು, ಗ್ರಾಹಕರಿಗೂ ಮತ್ತು ಸಾರ್ವಜನಿಕರು ಕೂಡ ಯಾವ ತರ ವಿದ್ಯುತ್ ಅಪಘಾತದಿಂದ ರಕ್ಷಣೆ ಕೊಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮನವರಿಕೆ ಮಾಡ್ಕೋಬೇಕಾಗಿದೆ. ಸಾಕಷ್ಟು ನಿರಂತರವಾಗಿ ನಾವು ಸೇವೆ ಸಲ್ಲಿಸುತ್ತಾ ಬಂದರೂ ಕೂಡ 30 ವರ್ಷ ಸೇವೆ ಆಗಿದೆ, 10 ವರ್ಷ ಸೇವೆ ಆಗಿದೆ, 15 ವರ್ಷ ಸೇವೆ ಆಗಿದೆ. ಸೇವೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಅನುಭವ ದೊಡ್ಡದಿದ್ದಾಗ ಮಾತ್ರ ವಿದ್ಯುತ್ ಅಪಘಾತದಿಂದ ನಾವು ಹೇಗೆ ರಕ್ಷಣೆ ಪಡೆದುಕೊಳ್ಬೇಕು. ಬರೀ ನಮ್ಮ ರಕ್ಷಣೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಮತ್ತು ದನಕರುಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅದರ ಕೂಡ ರಕ್ಷಣೆ ಮಾಡುವಂತ ಕರ್ತವ್ಯ ನಮ್ಮ ನಿಮ್ಮೆಲ್ಲರಾಗಿದೆ ಅನ್ನೋ ಮಾತನ್ನು ಕೂಡ ವೇದಿಕೆಯಲ್ಲಿ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ವಿದ್ಯುತ್ ಸುರಕ್ಷತೆ ನಾವು ಹೇಗೆ ಸುರಕ್ಷತೆ ಇರ್ತೀವಪ್ಪ, ನಾವಾಗಿರ್ಬೋದು, ನಮ್ಮ ಅಧಿಕಾರಿ ಮಟ್ಟದಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಯಾವಾಗ ಒಂದು ಸಲ ನಮ್ಮ ನೌಕರಿಗೆ ವಿದ್ಯುತ್ ಅಪಘಾತ ಅಂತಂದ್ರೆ 1 ದಿವಸದ ಬಗ್ಗೆ ಚರ್ಚೆ ಮಾಡ್ತೀವಿ, 2 ದಿವಸ ಚರ್ಚೆ ಮಾಡ್ತೀವಿ, 3 ದಿವಸ ಮಾಡ್ತೀವಿ, 4ನೇ ದಿವಸಕ್ಕೆ 90% ವಿದ್ಯುತ್ ಅಪಘಾತ ಬಗ್ಗೆ ಮರೆತು ಹೋಗ್ತೀವಿ. ಸಾರ್ವಜನಿಕ ವಲಯದಾಗ ಆಕ್ಸಿಡೆಂಟ್ ಯಾಕಂದ್ರೆ ಅಲ್ಲಿದ್ದಂಥ ಕೆಲವು ಸಂಘಟನೆಗಳಾಗಿರ್ಬೋದು, ಆ